ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ಆರೋಗ್ಯಕರವಾದ ಬೀಟ್ರೂಟ್ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಬೀಟ್ರೂಟ್ ಮೇಲೆಲ್ಲ ಸಿಪ್ಪೆ ತೆಗೆದು ಈ ರೀತಿ ನಾನು ತುರಿದಿಟ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ತುರಿದಿರೋದನ್ನೆಲ್ಲ ಇದಂತೂ ಆರೋಗ್ಯಕ್ಕೆ ಎಲ್ರಿಗೂ ಒಳ್ಳೆಯದು. ಅದರಲ್ಲಿ ಪ್ರೆಗ್ನೆನ್ಸಿ ಲೇಡೀಸ್ಗಂತೂ ತುಂಬಾ ಒಳ್ಳೆಯದು. ಮತ್ತು ಇದಕ್ಕೆ ನಾನು ತುರಿದಿಟ್ಕೊಂಡಿರೋ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು. ಬೆಲ್ಲದ ಬದಲಾಗಿ ಸಕ್ಕರೆ ಹಾಕ್ಕೋಬೋದು. ಸಕ್ಕರೆ ಬೇಡ ಅಂದರೆ ಹನಿನೂ ಜೇನುತುಪ್ಪನೂ ಹಾಕ್ಕೋಬೋದು. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ಹಾಕ್ಕೊಂಡು ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ ಯಾವುದ್ರಲ್ಲಿ ಮಾಡಿದ್ರೂ. ಇದನ್ನೆಲ್ಲ ಈಗ ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ರುಬ್ಕೊಬರೋಣ ನುಣ್ಣಗೆ. ಈಗ ಇದೆಲ್ಲ ರುಬ್ಕೊಂಡಾಗಿದೆ, ನೀಟಾಗಿ ಮೆತ್ತಗೆ ಗ್ರೈಂಡ್ ಆಗಿದೆ. ಈಗ ಇದನ್ನು ಈ ರೀತಿ ಸೋಸ್ಕೊಳ್ಳೋಣ. ಬರೀ ಜ್ಯೂಸ್ ಬರೋ ಥರ. ಬ್ಲಡ್ ತುಂಬ ಕಡಿಮೆ ಇರುವಂಥವ್ರು ಇದನ್ನು ಆಗಾಗ ಮಾಡ್ಕೊಂಡು ಕುಡಿಯೋದ್ರಿಂದ ಬ್ಲಡ್ ಲೆವೆಲ್ಲು ಸರಿಯಾಗಿ ಬರುತ್ತೆ. ನೀಟಾಗಿ ಸೋಸ್ಕೊಳ್ಳೋಣ ಸ್ಪೂನ್ ಸಹಾಯದಿಂದ. ಶುಗರ್ ಇರೋವಂಥವ್ರು, ಸಿಹಿ ಜಾಸ್ತಿ ಬೇಡ ಅಂತ ಅನ್ನೋರು ಇದಕ್ಕೆ ಹನಿ ಸೇರಿಸ್ಕೊಂಡು ಆರಾಮಾಗಿ ಕುಡಿಬೋದು. ಈಗ ಇದೆಲ್ಲ ಸೋಸ್ಕೊಂಡು ಆಗಿದೆ. ಈಗ ಇದನ್ನು ಒಂದು ಗಾಜಿನ ಗ್ಲಾಸ್ಗೆ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ನ್ಯಾಚುರಲ್ ಕಲರ್, ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ಹಾಲು ಸೇರಿಸ್ಕೊತಾ ಇದ್ದೀನಿ, ಒಂದು ಅರ್ಧ ಲೋಟದಷ್ಟು. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸರ್ವ್ ಮಾಡ್ಕೊಳ್ಳೋಣ. ಈ ಜ್ಯೂಸ್ ಅಂತೂ ತುಂಬಾ ಈಸಿ, ಬೇಗನೆ ಮಾಡ್ಕೋಬೋದು. ಈ ಹೆಲ್ದಿ ಜ್ಯೂಸ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.